ಅನೇಕರು ನನ್ನ ಹತ್ರ ಕೇಳ್ತಾರೆ, ಪ್ರಾರ್ಥನೆ ಮಾಡಬೇಕಪ್ಪ ಅಷ್ಟೇ. ಪ್ರಾರ್ಥನೆ ಎನ್ನುವಂಥದ್ದು ನಾವು ದೇವರೊಟ್ಟಿಗೆ ಮಾಡುವಂಥ ಒಂದು ಸಂಭಾಷಣೆ. ಅದು ನಮ್ಮಲ್ಲಿ ಒಂದು ದೃಢತೆಯನ್ನ, ಒಂದು ಭರವಸೆಯನ್ನ ತರುತ್ತದೆ. ನನಗೊಬ್ಬ ದೇವರಿದ್ದಾನೆ, ಆ ದೇವರ ಬಳಿಯಲ್ಲಿ ನನ್ನ ಪ್ರಾರ್ಥನೆ ಮಾಡಿದಾಗ ನನ್ನ ಎಲ್ಲ ಪರಿಸ್ಥಿತಿಗಳಿಂದ ಆತನ ನನ್ನನ್ನು ಬಿಡಿಸಿ ಆತನ ನನ್ನನ್ನು ಮುಂದಕ್ಕೆ ನಡೆಸುತ್ತಾನೆ ಎನ್ನುವಂಥ ಒಂದು ನಿರೀಕ್ಷೆಯನ್ನ ಒದಗಿ ತರುವಂಥ ಒಂದು ಸನ್ನಿವೇಶನೇ ಪ್ರಾರ್ಥನೆ. ಅದರಿಂದ ಯೇಸು ಸ್ವಾಮಿ ನಮಗೊಂದು ಮಾತನ್ನ ಈ ರೀತಿ ಹೇಳಿದನು, ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡ್ರಿ ಅಂತ. ನಮ್ಮ ಕಣ್ಣುಗಳಿಂದ ಸುರಿಯುವಂತ ಸಕಲ ಕಣ್ಣೀರನ್ನ ದೇವರು ಏನಕ್ಕಾಗಿ ಆ ಕಣ್ಣೀರು ಸುರಿಯಲ್ಪಡುತ್ತೋ ಎನ್ನುವಂತ ಕಾರಣವನ್ನ ತನ್ನ ಪುಸ್ತಕದಲ್ಲಿ ಬರೆದಿಟ್ಟು ಆ ಕಣ್ಣೀರಿಗೆ ದೇವರು ಸದುತ್ತರ ದಯಪಾಲಿಸ್ತಾನೆ ಎಂಬುದಾಗಿ. ಹಾಗಾದ್ರೆ ನಮ್ಮ ಬಾಯಿಯಿಂದ ಬರುವಂತ ಪದಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಮರಿಬಾರ್ದು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಜಯ ನಿಮ್ಮದೇ. ಸದುತ್ತರ ದಯಪಾಲಿಸಿ ದೇವರು ನಿಮ್ಮನ್ನು ಸನ್ಮಾನ